ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರು. ಇಂದಿನ ತರಗತಿಯಲ್ಲಿ ಆಲ್ರೆಡಿ LCM ಲಾಸಹ ಲಘುತಮ ಸಾಮಾನ್ಯ ಅಪವರ್ತ್ಯ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಬಗ್ಗೆ ಹೇಳಿಕೊಟ್ಟಿದ್ದೆ. ಅದನ್ನ ನೀವು ಅಭ್ಯಾಸ ಮಾಡಿದಿರಿ ಅನ್ಕೊಂಡು ನಾನೀಗ ಮುಂದಿನ ತರಗತಿಗೆ ಹೋಗ್ತಾ ಇದ್ದೀನಿ. ಸೊ ಮುಂದಿನ ತರಗತಿಗೆ ಹಿಂದಿನ ತರಗತಿಯಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ 2 ಡಿಜಿಟ್ಸ್ 2 ಅಂಕೆಗಳನ್ನ ತೆಗೆದುಕೊಂಡು ಮಾಡಿದ್ದೆ. ಸೊ ಈಗ ಇನ್ನೊಂದು ನೋಡೋಣ, ಇನ್ನೊಂದೇ ತೋರಿಸ್ತೀನಿ. ಈಗ 7 and 14 7 and 14 ಈಗ ಏನ್ ಮಾಡ್ಬೇಕು? 7 and 14ಗೆ LCM ಅಥವಾ ಲಾಸ ಮಾಡಬೇಕು. ಸೊ LCM ಅಥವಾ ಲಾಸ ಮಾಡಬೇಕು ಅಂದ್ರೆ 7 ಅಥವಾ 7ಕ್ಕೆ ಏನ್ ಬರಿಬೇಕು? ಮಲ್ಟಿಪಲ್ಸ್ ಅಂದ್ರೆ ಏನು? 7ರ ಮಗ್ಗಿಗಳನ್ನು ಬರಿಬೇಕು. ಸೊ 7ರ ಮಗ್ಗಿಗಳು 7 1 7, 7 2 14, 7 3 21, 7 4 28. ಸೊ ಆನ್ ಬರ್ಕೊಂಡು ಮುಗಿದು. ಓಕೆ, ಈಗ ಇದಾದ್ಮೇಲೆ ನೀವೀಗ 14ಕ್ಕೆ ಬರಿಬೇಕು. 14 1 14, 14 2 28, 14 3 42 ಸಾಕು. ಸೊ ನೋಡ್ರಿ, ಈಗ 7 ಮತ್ತು 14 ಇವೆರಡರಲ್ಲಿ ಫಸ್ಟ್ ಕಾಮನ್ ಮಲ್ಟಿಪಲ್ ಇದೆಯಲ್ಲ, ಅದು ರೌಂಡ್ ಮಾಡಬೇಕು. ಇನ್ನ ಬೇಕಾದಷ್ಟು ಇದಾವೆ. ಇದೆ ನೋಡ್ರಿ, ಇನ್ನು ಇದೆ 28 ಇದೆ. ಓಕೆ, 28 ಇದೆ. 14 28 ಇಷ್ಟೇನಾ ಅಂತ ಕೇಳ್ಬೋದು ನೀವು. ಇನ್ನು ಇದು ಮುಂದಕ್ಕೂ ನಾವು ಬರಿಬಹುದು. ಮಲ್ಟಿಪಲ್ಸ್ ಕೌಂಟ್ಲೆಸ್, ಎಷ್ಟು ಬೇಕಾದ್ರೂ ಬರಿಬಹುದು ನಾವು. ಅದರಲ್ಲಿ ಈಗ 7 and 14 ಅಲ್ಲಿ ಫಸ್ಟ್ ಕಾಮನ್ ಮಲ್ಟಿಪಲ್ ಇದೆಯಲ್ಲ, ಅಂದ್ರೆ ಸಾಮಾನ್ಯ ಅಪವರ್ತ್ಯಗಳಲ್ಲಿ ನೋಡ್ರಿ, 14 ಮತ್ತು 28. 14 7ರ ಅಪವರ್ತ್ಯನೂ ಆಗಿದೆ, 14 14ರ ಅಪವರ್ತ್ಯನೂ ಆಗಿದೆ. ಅದಕ್ಕೋಸ್ಕರ 14. 28 7ರ ಅಪವರ್ತ್ಯನ ಹೌದು, 28ರ ಅಪವರ್ತ್ಯನ ಹೌದು. ಹಂಗಾಗಿ ಅವು 14 ಮತ್ತು 28 ಮಾತ್ರ ಸಾಮಾನ್ಯ ಅಪವರ್ತ್ಯಗಳ ಸಾರ್ ಅಂತ ಪ್ರಶ್ನೆ ಕೇಳಬಹುದು. ಇಲ್ಲ, ನಾವು ಅವುಗಳ ಅಪವರ್ತ್ಯಗಳನ್ನ ಬರಿತಾ ಹೋದಂಗೆ ಸಾಮಾನ್ಯ ಅಪವರ್ತ್ಯಗಳು ಅಥವಾ ಕಾಮನ್ ಮಲ್ಟಿಪಲ್ ಸಿಗ್ತಾ ಹೋಗ್ತವೆ. ಆ ಕಾಮನ್ ಮಲ್ಟಿಪಲ್ಸ್ ಅಲ್ಲಿ ಫಸ್ಟ್ ಕಾಮನ್ ಮಲ್ಟಿಪಲ್ ಇದೆಯಲ್ಲ, ಫಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು? 14. ಆ 14 7 ಮತ್ತು 14ಕ್ಕೆ ಲಾಸಹ ಆಗುತ್ತೆ ಅಥವಾ LCM ಅಂತ ಕರಿತೀವಿ. ಕ್ಲಿಯರ್ ಆಯ್ತು? ಇದನ್ನ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ, ನೀವು ಇದೀರಿ ಅನ್ಕೊಂಡಿದ್ದೀನಿ. ನೋಡ್ರಿ, 7 ಮತ್ತು 14ಕ್ಕೆ ಹೆಂಗ್ LCM ತೆಗೆಯೋದು ಮರ್ತು ಬಿಟ್ಟಿದ್ರೆ ಸರ್, 7ರದು ಅಪವರ್ತ್ಯಗಳು ಬರೆಯೋದು. ಸೊ 7ರ ಅಪವರ್ತ್ಯಗಳು ಅಂದ್ರೆ ಏನ್ ಸರ್? 7ರ ಮಗ್ಗಿಗಳನ್ನ ಬರೀರಿ. ಎಷ್ಟು ಬರಿಬೇಕು ಸರ್? ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಬರ್ಕೊಳ್ಳಿ. 14ರ ಅಪವರ್ತ್ಯಗಳು ಎಷ್ಟು ಬರಿಬೇಕು ಸರ್? 14ರ ಅಪವರ್ತ್ಯಗಳು ಬರಿಬೇಕು ಅಂದ್ರೆ ಫಸ್ಟ್ ಅಲ್ಲೂ ಸೆಕೆಂಡ್ ಅಲ್ಲೂ ನಾವು 2ನೇ ಲೈನ್ ಬರೆಯಕ್ ಸ್ಟಾರ್ಟ್ ಮಾಡ್ತೀವಿ. ಅವೆರಡರಲ್ಲೂ ಕಾಮನ್ ಬಂತಂದ್ರೆ ಅಲ್ಲಿ ನಿಲ್ಸ್ಬಿಡ್ರಿ. ಫಸ್ಟ್ ನಂಬರ್ ಎಷ್ಟು ಬೇಕಾದ್ರೆ ಬರ್ಕೊಳ್ರಿ. ಸೆಕೆಂಡ್ ನಂಬರ್ ಬರಿಬೇಕಾದ್ರೆ ಸೆಕೆಂಡ್ ನಂಬರ್ದು ಮಲ್ಟಿಪಲ್ಸ್ ಅಲ್ಲೂ ಅಪವರ್ತ್ಯಗಳನ್ನ ಬರಿಬೇಕಾದ್ರೆ ಫಸ್ಟಿಗೂ ಅದಕ್ಕೂ ಕಾಮನ್ ಬಂತ ಅಲ್ಲಿ ನಿಲ್ಸ್ಬಿಡಿ. ಸೊ ಅಲ್ಲಿಗೆ 7 ಮತ್ತು 14ರ ಲಾಸ ಎಷ್ಟು? ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಎಷ್ಟು? 14. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. 7 ಮತ್ತು 14ಕ್ಕೆ ಲಾಸಹ ಹೆಂಗ್ ಮಾಡೋದು ಅನ್ನೋದು ನಿಮ್ ತಲೆ ಒಳಗೆ ಡೌಟ್ಸ್ ಇದ್ರೆ ಕೇಳಬಹುದು. ಸೊ ನಾನೀಗ 3 ಅಂಕೆ ಸಂಖ್ಯೆ ಹೋಗ್ತೀನಿ, 3 ಡಿಜಿಟ್ಸ್ ನಂಬರ್ಗೆ ಹೋಗ್ತೀನಿ. ಸೊ ಐ ಥಿಂಕ್ ಕ್ಲಿಯರ್ ಮಾಡ್ತೀನಿ ಇದನ್ನ. 2 4 and 8 2 4 ಮತ್ತು 8ಕ್ಕೆ ಏನ್ ಕಂಡುಹಿಡಿಯಬೇಕು? LCM ಅಥವಾ ಲಾಸಹ. ಸೊ ಈಗ ಏನ್ ಮಾಡಬೇಕು? 2ರದ್ದು ಮಲ್ಟಿಪಲ್ಸ್ ಬರಿಬೇಕು, 2ರ ಮಗ್ಗಿ ಬರಿಬೇಕು. 2 1 2, 2 2 4, 2 3 6, 2 4 8 ಸಾಕು. ನೆಕ್ಸ್ಟ್ 4 4 1 4, 4 2 8, 4 3 12. ಎಲ್ಲಿ ತನಕ ಬರೆಯಬೇಕು? 3ರಲ್ಲೂ ಎರಡನೇದನ್ನ ಬರಿಬೇಕಾದ್ರೆ ಮೊದಲು ಮತ್ತೆ 2ರಲ್ಲಿ ಕಾಮನ್ ಬಂದ್ರೆ ಸಾಕು. 3ನೇದ್ ಬರಿಬೇಕಾದ್ರೆ ನೋಡ್ರಿ, ಫಸ್ಟ್ 2ರ ಮೊದಲನೇ ಸಂಖ್ಯೆ ಅಪವರ್ತ್ಯಗಳು ಅಥವಾ ಟೇಬಲ್ಸ್ ಬರೀತೀರಿ, ಎಷ್ಟು ಬೇಕಾದ್ರೆ ಬರ್ಕೊಳ್ರಿ. 2ನೇದ್ರ ಅಪವರ್ತ್ಯಗಳು ಅಥವಾ ಮಲ್ಟಿಪಲ್ಸ್ ಬರಿಬೇಕಾದ್ರೆ ಮೊದಲನೇದ್ರಾಗು 2ನೇದ್ರಾಗು ಕಾಮನ್ ಬಂತ ನಿಲ್ಸ್ಬಿಡ್ರಿ. 3ನೇದ್ ಬರಿಬೇಕಾದ್ರೆ 3ರಲ್ಲೂ ಐತೆ ಸಾ ಅಂತಂದ್ರೆ ಬರಿಬೋದು, ಸಾಕು. ಅಲ್ಲಿಗೆ ಮಾರ್ಕ್ ಮಾಡಿ.
ಅಂದ್ರೆ 2, 4 ಮತ್ತು 8 ಎಷ್ಟಪ್ಪ? ಏನಿದು? ಸಾಮಾನ್ಯ ಅಪವರ್ತ್ಯ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ನೌ LCM ಲಾ ಸಹ ಎಷ್ಟಾಗುತ್ತೆ? LCM 8 ಆಗುತ್ತೆ. LCM ಎಷ್ಟಾಗುತ್ತೆ? 8 ಆಗುತ್ತೆ. ಕ್ಲಿಯರ್ ಆಯ್ತು? ಡೌಟ್ ಏನಾರ ಇದೆಯಾ? ಇದ್ರೆ ಕೇಳ್ಬೋದು, ಕೇಳ್ರಿ. LCM ಎಷ್ಟಾಗುತ್ತೆ? 8. ಸೊ ನಾನೀಗ ಮುಂದಕ್ಕೆ 2, 4, 8ಕ್ಕೆ ಹೆಂಗ್ ಬರಿಬೇಕು ಅಂತ ಹೇಳಿದ್ದೀನಿ. 2ರ ಅಪವರ್ತ್ಯಗಳು, 2ರ ಮಗ್ಗಿಗಳು. ನೆಕ್ಸ್ಟ್ 4ರ ಅಪವರ್ತ್ಯಗಳು. ಎಷ್ಟು ಬರಿಬೇಕು ಸರ್? ಮೊದಲನೇದ್ರಲ್ಲಿ 2ನೇದ್ರಲ್ಲಿ ಕಾಮನ್ ಬಂತ ಬಿಟ್ಬಿಡ್ರಿ. 3ನೇ ನಂಬರ್ ಬರಿಬೇಕು ಸರ್. 1, 2, 3ರಲ್ಲಿ ಕಾಮನ್ ಬಂತ ಬಿಟ್ಬಿಡ್ರಿ, ಅಲ್ಲಿಗೆ ನಿಲ್ಲಿಸಿ. 2, 4 ಮತ್ತು 8ಕ್ಕೆ ಸಾಮಾನ್ಯ ಅಪವರ್ತ್ಯ ಕಾಮನ್ ಮಲ್ಟಿಪಲ್ ಎಷ್ಟು? 8. ಲಾಸ ಎಷ್ಟು? 8. ಸೊ ಈ ತರ 3 ನಂಬರ್ಸ್ ಕೊಟ್ಟರು ಇಷ್ಟೇ. ಸೊ ಇನ್ನ ಒಂದು ಪ್ರಾಬ್ಲಮ್ ನೋಡೋಣ ನಾವು. ನಿಮಗೆ ಏನಾಗಬೇಕು ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನಂಗೆ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಯಾರಿಗೂ ಬರಲ್ಲ. ನನಗೆ ಚೆನ್ನಾಗಿ ಬರ್ತಿದೆ ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಆಡ್ತಾ ಆಡ್ತಾ ರಾಗ ಉಗುಳ್ತಾ ಹೋಗಂದ್ರೆ ನೀವು ಚೆನ್ನಾಗಿ ಆಡ್ತಾನೇ ಇದ್ದೀರಂದ್ರೆ ನಿಮ್ ಧ್ವನಿ ಚೆನ್ನಾಗಿ ಪಕ್ಕ ಆಗುತ್ತೆ. ನೀವು ಉಗುಳ್ತಾನೇ ಇದ್ದೀರಂದ್ರೆ ರೋಗ ಬರುತ್ತೆ. ಹಂಗೆ ಸೊ ನನಗೆ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ಇನ್ ಸ್ವಲ್ಪ ಚೆನ್ನಾಗಿ ಬರ್ತೀನಿ, ನಿಮ್ಗಿನ ಚೆನ್ನಾಗಿ ಬರ್ತಿದೆ ಅಂದ್ರೆ ನಾನು ಚೆನ್ನಾಗಿ ವರ್ಕೌಟ್ ಮಾಡಿದ್ದೀನಿ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ. ಸೊ ನೀವು ಪ್ರಾಕ್ಟೀಸ್ ಮಾಡ್ರಿ, ನನಗಿನ ಚೆನ್ನಾಗೇ ಹೇಳ್ಬೋದು. ಇದು ಪಾಸಿಬಲ್ ಇಲ್ಲ ಅಂತೇನಿಲ್ಲ. ಸರ್ ನಾನು ನಿಮಗಿನ ಚೆನ್ನಾಗಿ ಮಾಡಕ್ ಆಗಲ್ವಾ ಸರ್ ಅಂತ ಪ್ರಶ್ನೆ ಹಾಕೊಂಡ್ರೆ 100% ಸೊಲ್ಯೂಷನ್ ಇದೆ, ಮಾಡ್ಬೋದು. ಸೊ ನೋಡೋಣ, ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. 3, 6 and 12. 3, 6 and 12. ಸೊ ಈಗ 3, 6, 12ಕ್ಕೆ ಲಾಸಹವನ್ನ ಕಂಡಿಡಿರಿ, LCM ಅನ್ನ ಕಂಡಿಡಿರಿ ಅಂತ ಹೇಳ್ತಾರೆ. ಹೆಂಗೆ ಕಂಡಿಡಿಯೋದು ಸರ್? ಸೊ ನೋಡ್ರಿ, 3ರ ಅಪವರ್ತ್ಯಗಳು ಬರಿಬೇಕು. 3, 1, 3, 3, 2, 6, 3, 3, 9, 3, 4, 12, 3, 5, 15, 3, 6, 18, 3, 15, 3, 6, 18, 3, 7, 21. ಸೊ 6. ಈಗ 6ರ ಅಪವರ್ತ್ಯಗಳು 6, 1, 6, 6, 2, 12, 6, 3, 18, 6, 4, 24. ಓಕೆ. ಸೊ ನೆಕ್ಸ್ಟ್ 12ರ ಅಪವರ್ತ್ಯಗಳು. ಸೊ 12ರ ಅಪವರ್ತ್ಯಗಳು ಬರೆದ್ರೆ 12ರ ಮಗ್ಗಿಗಳನ್ನು ಬರಿಬೇಕು. 12, 1, 12, 12, 24 ಸಾಕು. ಈಗ ಮಾರ್ಕ್ ಮಾಡಿ 2ರಲ್ಲಿ ಇರಬೇಕು. 6 ಮಾಡೋಣ ಅಂತಿದ್ವಿ, 6 ಇಲ್ಲಿಲ್ಲ. 9 ಮಾಡೋದು ಇಲ್ಲಿಲ್ಲ. 12 ನೋಡ್ರಿ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ 3, 6, 12ರಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಅಪವರ್ತ್ಯ ಅಂದ್ರೆ 12. 3, 6 ಮತ್ತು 12ರ ಸಾಮಾನ್ಯ ಅಪವರ್ತ್ಯ 12. LCM ಲಾಸಹ ಎಷ್ಟು? 12. ಕ್ಲಿಯರ್ ಆಯ್ತು? ಡೌಟ್ಸ್ ಏನಾರಿದ್ರೆ ಕೇಳ್ರಿ. ಯಾರಿಗೂ ಡೌಟ್ಸ್ ಇಲ್ಲ ಅನ್ಕೋಬಹುದಾ? ಸೊ ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, MBPL 74. ಬೆಲ್ ಐಕಾನ್ ಒತ್ತಿ. ಯಾಕೆ ಬೆಲ್ ಐಕಾನ್ ಒತ್ತ ಕೇಳ್ತಿದ್ರೆ ಅಂದ್ರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇವತ್ತು ಸಾರು ಹೊಸ ಕ್ಲಾಸನ್ನು ಮಾಡಿದ್ದಾರೆ, ಅದು ನಮಗೆ ನೋಡಬೇಕು ಅನ್ನೋ ನಿಮಗೆ ತಿಳುವಳಿಕೆಯನ್ನು ಅದೇ ನೀಡುತ್ತೆ. ಮತ್ತೆ ನೀವು ಹಗಲೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಮತ್ತೊಂದು ಪ್ರಾಬ್ಲಮ್ಗೆ ಹೋಗೋಣ. ನಾನು ಇಲ್ಲಿಗೆ ಬಿಡೋದಿಲ್ಲ, ನೀವು ಕಲಿಬೇಕಷ್ಟೇ. ಸೊ ನೆಕ್ಸ್ಟ್ ನೋಡೋಣ, ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನೀಗ. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಿ. 3, 6, 12ಕ್ಕೆ ಲಾಸ ಹೆಂಗ್ ಬರಿಬೇಕು ಸರ್? LCM ಹೆಂಗ್ ಬರಿಬೇಕು ಸರ್? ಯು ಹ್ಯಾವ್ ಟು ರೈಟ್ ಡೌನ್ ದ ಮಲ್ಟಿಪಲ್ಸ್ ಆಫ್ 3, 6, 12. 3, 6, 12ರ 3, 6 ಮತ್ತು 12ರ ಅಪವರ್ತ್ಯಗಳನ್ನ ಬರೀರಿ. ಅಪವರ್ತ್ಯಗಳು ಅಂದ್ರೆ ಏನ್ ಸರ್? ಮಗ್ಗಿಗಳನ್ನ, ಟೇಬಲ್ಸ್ ಅನ್ನ ಬರೀರಿ. ಟೇಬಲ್ಸ್ ಅನ್ನ ಬರೆದಾದ್ಮೇಲೆ
ಮೂರಲ್ಲೂ ಕಾಮನ್ ಇರೋನ ಆರ್ಸ್ ಬರೀರಿ. ಅದರಲ್ಲಿ ಕಾಮನ್ ಅಲ್ಲಿ ಫಸ್ಟ್ ಕಾಮನ್ ಮಲ್ಟಿಪಲ್ ಇದೆಯಲ್ಲ, ದಟ್ ಈಸ್ ದ LCM ಆಫ್ ದಿ ಗಿವನ್ ನಂಬರ್ಸ್. ಕ್ಲಿಯರಾ? ಅರ್ಥ ಆಗಿದೆ ಅನ್ಕೋಬೋದಾ? ನಾನು ಅನ್ಕೊಂತಿದ್ದೀನಿ ನಿಮಗೆ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ. ನೀವು ಕ್ಲಾಸ್ ನೋಡ್ಬೇಕಾದ್ರೆ ನೋಡ್ಬಿಟ್ಟು ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ, ಸರ್ ಇನ್ನ ಸ್ವಲ್ಪ ಹೇಳ್ಕೊಡಿ ಅಂತಂದ್ರೆ ನಾನು ಮತ್ತೊಂದ್ಸಲ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ 4, 8 ಅಂಡ್ 16. 4, 8 ಮತ್ತು 16ರ ಲಾಸಹ LCM ಅನ್ನು ಕಂಡುಹಿಡಿಯಬೇಕು. ಸೊ 4, 4 1 4, 4 2 8, 4 3 12, 4 4 16, 4 5 20, 4 6 24, 4 24. ಸೊ ಆರ್. ಓಕೆ, 8ರ ಅಪವರ್ತಗಳನ್ನು ಬರೀಬೇಕು. 8 1 8, 8 2 16, 8 3 24, 8 4 32. ಸೊ ಆರ್. 16, 16 1 16, 16 2 32. ಬಿಟ್ಬಿಡಿ ಸಾಕು. ಸೊ ಈಗ ಆ ಮೂರಲ್ಲೂ ಇರೋ ಕಾಮನ್ ಇರೋದು ಯಾವ್ದಾದ್ರು ಇದೆಯಾ? ಇದೆ ಸರ್. 16 ನೋಡ್ರಿ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. 4, 8 ಮತ್ತು 16 ಯಾರು ಹೇಳ್ತೀರಿ? 16. ಈ 4, 8 ಮತ್ತು 16ರಲ್ಲಿ ಮೂರಲ್ಲೂ ಕಾಮನ್ ಇರೋದಂತ ಬರೆದಿದ್ದೀನಿ. ಕಾಮನ್ ಮಲ್ಟಿಪಲ್ ಅಥವಾ ಸಾಮಾನ್ಯ ಅಪವರ್ತ್ಯ ಯಾವುದು? 16. LCM ಲಾಸಹ ಎಷ್ಟು? 16. ನೋಡ್ರಿ ಎಷ್ಟು ಲಾಸಹ. ಇಲ್ಲಿ ನಮ್ಗೆ ಯಾಕೆ ನಾನು ಇದನ್ನ ಲಾಸಹನ ಒತ್ತಿ ಒತ್ತಿ ಹೇಳ್ತಿದ್ದೆ ಅಂದ್ರೆ, ನಿಮ್ಮ ಅಂಕಗಣಿತ, ಬೀಜಗಣಿತ, ರೇಖಾಗಣಿತದಲ್ಲಿ ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಸಹ LCM ಅಥವಾ ಲಾಸ ಬೇಕೇ ಬೇಕು. ಅಲ್ಲಿ ನೀವು ಬಹಳಷ್ಟು ಜನ ಫೇಲ್ ಆಗ್ತಿದ್ದೀರಿ. ನನ್ನ ಅನುಭವ ಯಾಕೆ ಫೇಲ್ ಆಗ್ತಿದೆ ಅಂದ್ರೆ, ನಿಮ್ಗೆ ಬೇಸಿಕ್ ಆಗಿ ಪ್ರಾಪರ್ ಆಗಿ ಲಾಸ ಕಂಡುಹಿಡಿಯೋದು ಬರ್ತಾ ಇಲ್ಲ. ಕಲ್ತಿದ್ದೀರಿ, ಮಾಡ್ತೀರಿ, ಪಕ್ಕ ಹಿಂಗೆ ಹಾಕಂತೀರಿ, ಏನೋ ಮಾಡ್ತೀರಿ ನನಗೆ ಎಷ್ಟೋ ಹೇಳ್ತೀರಿ. ಸೊ ಅಲ್ಲಿ ತಪ್ಪಾತು ಅಂದ್ರೆ ಲಾಸ ಕಂಡುಹಿಡಿದಾಗ ಎಂಟೈರ್ ಪ್ರಾಬ್ಲಮ್ ವಿಲ್ ಬಿ ರಾಂಗ್. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಗೆ ಎಲ್ಲಿ ಡೌಟ್ಸ್ ಇದೆಯಲ್ಲ ಅಲ್ಲಿ ನೇರವಾಗಿ ಕೇಳಿ, ನಾನು ಹೇಳ್ಕೊಡ್ತೀನಿ. ಅರ್ಥ ಆಗಿದೆಯಾ? ಈಗ 3 ಸಂಖ್ಯೆದು ಇನ್ನೊಂದು ಮಾಡೋಣ. ಇನ್ನೊಂದು ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಹೇಳ್ಕೊಡ್ತೀನಿ. ಓಕೆ, ಈಗ 5, 10 ಮತ್ತು 15 3 ಸಂಖ್ಯೆ ತಗೊಂತಿದ್ದೀನಿ ನಾನು. 3 ಸಂಖ್ಯೆದು 5, 5 1 5, 5 2 10, 5 3 15, 5 4 20, 5 5 25. ಸೊ ಇಷ್ಟೇ ರಸ. ಎಷ್ಟು ಬೇಕಾದ್ರೆ ಬರೀರಿ, ನಿಮಗೆ ಇಷ್ಟ ಆದಷ್ಟು. ನೆಕ್ಸ್ಟ್ 10, 10 1 10, 12 20, 13 30, 15, 15 1 15, 15 2 30, 15 3 40. ಇಲ್ಲಿ ಬರ್ಲಿಲ್ವಾ? ಇಲ್ಲಿ ಫಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕು. 5 6 30. ನೋಡ್ರಿ, ಈಗ ಮೂರಲ್ಲೂ ಕಾಮನ್ ಇರೋದು ಯಾವ್ದಾರು ಇದೆಯಾ? ಇದೆ. ಯಾವುದು? 30, 30, 30. ನೋಡ್ರಿ, ಬರದೇ ಇದ್ದಾಗ, ಕಾಮನ್ ಬರದೇ ಇದ್ದಾಗ ಆ ನಂಬರ್ಸ್ ಅನ್ನ, ಮಲ್ಟಿಪಲ್ಸ್ ಅನ್ನ ಮತ್ತೆ ಬರೆಯಕ್ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಇನ್ನು ಸ್ವಲ್ಪ ಜಾಸ್ತಿ ಬರೀರಿ. ಇಷ್ಟೇ ಬರಿಬೇಕು ಅಂತೇನಿಲ್ಲ, ಸ್ವಲ್ಪ ಜಾಸ್ತಿ ಬರೆದ್ರೆ ನಿಮ್ಗೆ ಲಾಭ ಆಗುತ್ತೆ. ಫಸ್ಟ್ ಸಣ್ಣದು ಸ್ಮಾಲ್ ನಂಬರ್ ಇರುತ್ತಲ್ಲ ಅದ್ರ ಸ್ವಲ್ಪ ಜಾಸ್ತಿ ಬರೀಬೇಕು. ಬಿಗ್ಗಾರ್ ನಂಬರ್ನ ಕಡಿಮೆ ಬರೆದ್ರೆ ನಡೀತದೆ. ನೋಡ್ರಿ, ಬಿಗ್ಗಾರ್ ನಂಬರ್ 2 3 ಬರೀದಂಗೆ ಕಾಮನ್ ಸಿಕ್ಬಿಡುತ್ತೆ. ಓಕೆ, ಈಗ 5, 10 ಮತ್ತು 15 ಎಷ್ಟಪ್ಪ? 30. LCM ಲಾಸಹ 30 ಬಂತ. 5, 10, 15ಕ್ಕೆ ಲಾಸಹ ಎಷ್ಟು? 30. ಅರ್ಥ ಆಗಿದೆ ಅನ್ಕೋಬೋದಾ? ಕೇಳ್ರಿ, ಫೋನ್ ಮಾಡ್ರಿ, ನಂಬರ್ ಇದೆಯಲ್ಲ ಡಿಸ್ಪ್ಲೇ ಮೇಲೆ. ನೀವು ಕ್ಲಾಸ್ ನೋಡ್ತಾ ಇರ್ಬೇಕಾದ್ರೆ ನಂಬರ್ ಅನುಮಾನ ಬಂತ, ಸರ್ ಇದನ್ನ ಈ ಪ್ರಾಬ್ಲಮ್ನ ಬರೆದ್ಬಿಟ್ಟು ಅಥವಾ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಇದನ್ನ ಹೆಂಗ್ ಮಾಡೋದು ಅಂತ ನನಗೆ ಹೇಳಿದ್ರೆ ನಾನು ನಿಮಗೆ ಫೋನಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಕಲಿಬೇಕು, ನನ್ನ ಉದ್ದೇಶ. ಕಲಿದೇ ಇದ್ರೆ ನಾನು ಮಾಡಿದ ಕೆಲಸನೂ ವೇಸ್ಟು, ನೀವು ಕಲಿದೇ ಇದ್ರೆ ನೀವು ಕ್ಲಾಸ್ ಕೇಳಿದ್ದು ವೇಸ್ಟು. ಓಕೆ, ಸೊ ಈಗ ಬಹಳ ಇಂಪಾರ್ಟೆಂಟ್, ಎಲ್ಲರಿಗೂ LCM ಬಂದಿದೆ ಅನ್ಕೊಂಡಿದ್ದೀನಿ. ಈಗ LCM ಅಲ್ಲಿ ಈಗ
ಇನ್ನು ಬಹಳಷ್ಟು ಇಂಪಾರ್ಟೆಂಟ್ 3, 2 ಮತ್ತು 3. ನೋಡ್ರಿ, ನಮ್ಮಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾರೆ, 2 ಮತ್ತು 3 ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ, ಒಂದು ಆಡ್ ನಂಬರ್, ಒಂದು ಈವನ್ ನಂಬರ್ ಇದ್ರೆ LCM ಕಂಡಿಡಿ ಅಂದ್ರೆ ಮಲ್ಟಿಪ್ಲೈ ಮಾಡ್ರಿ ಅಂತ ಹೇಳ್ತಾರೆ. ಸೊ ಓಕೆ, ಮಗು ಮಲ್ಟಿಪ್ಲೈ ಮಾಡುತ್ತೆ, ಯಾಕೆ ಅಂತ ಪ್ರಶ್ನೆ ಬಂದಾಗ ನಮ್ಮ ಉತ್ತರ ಬೇಕಾ? ವೆರಿ ಈಸಿ. ನಮ್ಮ ಪ್ರೊಸೀಜರ್ ಏನು ನೋಡ್ರಿ, ಇಟ್ ಈಸ್ LCM ಆಫ್ 2 and 3 6. 2 ಮತ್ತು 3ರ ಲಾಸ ಎಷ್ಟು? 6. ಆದ್ರೆ ಮಗು ಪ್ರಶ್ನೆ ಏನು, ಒಂದು ಬೆಸ ಸಂಖ್ಯೆ, ಒಂದು ಸರಿ ಸಂಖ್ಯೆ ಬಂದ್ರೆ ಅವೆರಡನ್ನ ಗುಣಿಸಿದ್ರೆ ಲಾಸ ಬರುತ್ತೆ ಅಂತ ಹೇಳಿದ್ದಾರೆ. 2 ಮತ್ತು 3ನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರೋ ಸಂಖ್ಯೆ ಅದೇನಾಗಿರುತ್ತೆ, ಆ ಎರಡು ಸಂಖ್ಯೆಗಳಿಗೆ ಲಾಸ ಆಗಿರುತ್ತೆ. ಮಲ್ಟಿಪ್ಲೈಯಿಂಗ್ ಆಫ್ 2 and 3 6. ಇಟ್ ಇಸ್ 6 is the LCM ಆಫ್ 2 and 3 ಅಂತ ಹೇಳ್ಬಿಡ್ತೀವಿ. ಸೊ ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಉತ್ತರ ಬೇಕಾ? ಮಗು ಕೇಳುತ್ತೆ, ಸರ್ ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ, ಒಂದು ಈವನ್ ನಂಬರ್, ಒಂದು ಆಡ್ ನಂಬರ್ ಇದ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಸಂಖ್ಯೆ ಬರುತ್ತಲ್ಲ ಸರ್, ಏನ್ ನಂಬರ್ ಬರುತ್ತಲ್ಲ, ಆ ನಂಬರು ಆ ಎರಡೂ ನಂಬರಿಗೆ LCM ಆಗುತ್ತೆ ಅಂತ ಹೇಳಿದಿರಿ. ಬಟ್ ಯಾಕೆ ಸಹ ಪ್ರಶ್ನೆ ಕೇಳಿದಾಗ ನಮ್ಮ ಹತ್ರ ಉತ್ತರ ಇರಬೇಕು. ಕೆಲವೊಬ್ರು ಹೇಳ್ಕೊಟ್ಟಿದ್ರಿ, ಕೆಲವೊಬ್ರು ಹೇಳ್ಕೊಟ್ಟಿರಲ್ಲ. ಬಟ್ ನನ್ನ ಒಂದು ಉದ್ದೇಶ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಸೊ ನಾನೇನ್ ಮಾಡ್ತೀನಿ, ಪ್ರೊಸೀಜರ್ ಏನ್ ನಮ್ಮ ಪ್ರಕಾರ, ಗಿವನ್ ನಂಬರ್ಸ್ಗೆ ಏನ್ ಬರಬೇಕು, ಮಲ್ಟಿಪಲ್ಸ್ ಬರೀಬೇಕು. ಓಕೆ, ಸೊ ಮಲ್ಟಿಪಲ್ಸ್ 2 1 2, 2 2 4, 2 3 6, 2 4 8, 2 5 10, ಸೊ ಆನ್. ಓಕೆ, 3 3 1 3, 3 2 6, 3 3 9. ನೋಡ್ರಿ ಬಂತ. 2 ಮತ್ತು 3ರಲ್ಲಿ ಕಾಮನ್ ಮಲ್ಟಿಪಲ್, ಸಾಮಾನ್ಯ ಅಪವರ್ತ್ಯ ಯಾವುದು? 6. ಸೊ 2 ಮತ್ತು 3ರಲ್ಲಿ ಸಾಮಾನ್ಯ ಅಪವರ್ತ್ಯ ಯಾವುದು? 6. ಕಾಮನ್ ಮಲ್ಟಿಪಲ್ ಯಾವುದು? 6. LCM ಲಾಸಹ ಎಷ್ಟು? 6. ಅರ್ಥ ಆಯ್ತಾ? ಏನ್ ಡೌಟ್ ಇದ್ರೆ ಕೇಳ್ರಿ, ನೋಡ್ರಿ, ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ LCM ಬೇಕು ಅಂದ್ರೆ ಅವೆರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಬರೋದು 6. ವೈ? ಪ್ರಶ್ನೆ ಯಾಕೆ ಸರ್ ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ನಾವು ಹೇಳ್ಬೇಕಾ ಮಗುಗೆ? ಯಾರು ಕಲಿತಿದ್ದೀರಾ ಅವ್ರಿಗಾರ ಯಾಕೆ ಸರ್ ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಸಂಖ್ಯೆ, ಅವೆರಡು ಸಂಖ್ಯೆಗಳು LCM ಅಂತಂದ್ರೆ ನಮ್ಮ ಪ್ರೊಸೀಜರ್ ಏನ್, ಲಾಸ ಕಂಡಿಡಿಬೇಕಾರೆ, LCM ಕಂಡಿಡಿಬೇಕಾರೆ ಪ್ರೊಸೀಜರ್ ಏನಿದೆ ಏನ್ ಬರ್ತಿದ್ದೀನಿ, ಕೊಟ್ಟಿರೋ ನಂಬರ್ಸ್ಗೆ ಅಪವರ್ತ್ಯಗಳನ್ನ ಬರೀಬೇಕು. ರೈಟ್ ದಿ ಟೇಬಲ್ಸ್ ಆಫ್ ಎ ಮಲ್ಟಿಪಲ್ಸ್ ಆಫ್ ಎ ಗಿವನ್ ನಂಬರ್ಸ್. ಸೊ 2ನ ಮಲ್ಟಿಪಲ್ಸ್, 3ನ ಮಲ್ಟಿಪಲ್ಸ್, 2ರ ಮಗ್ಗಿಗಳು, 3ರ ಮಗ್ಗಿಗಳು, 2 ಮತ್ತು 3ರಲ್ಲಿ ಸಾಮಾನ್ಯ ಇರೋವನ್ನ ಬರದೆ ಆ ಸಾಮಾನ್ಯ ಇರದಲ್ಲಿ ಮೊದಲನೇದು ಏನಿದೆಯಲ್ಲ ಅದೇ ಕೊಟ್ಟಿರೋ ಸಂಖ್ಯೆಗಳಿಗೆ ಲಾಸ ಆಗುತ್ತೆ, LCM ಆಗುತ್ತೆ. ಸೊ ನೋಡೋಣ, ಮತ್ತೊಂದು ನೋಡೋಣ. 4 ಮತ್ತು 3. ನೋಡ್ರಿ, 4 ಮತ್ತು 3 ಒಂದು 4 ಬೆಸ ಸಂಖ್ಯೆ, ಸಮ ಸಂಖ್ಯೆ ಅಂದ್ರೆ ಈವನ್ ನಂಬರ್, 3 ಬೆಸ ಸಂಖ್ಯೆ, ಆಡ್ ನಂಬರ್. ಇವೆರಡರ LCM 100%. 4 3s are 12. ಹೌ, ಹೆಂಗೆ ಅಂತ ಬೇಕಾ? ಅದಕ್ಕೆ ನಾ ಹೇಳ್ತಿದ್ದೀನಿ. ಸೊ 4ರ ಮಗ್ಗಿಗಳು ಬರಿಬೇಕು. 4 1 4, 4 2 8, 4 3 12, 4 4 16, 4 5 20. ಓಕೆ, 3 ಬರೆಯೋಣ. 3 1 3, 3 2 6, 3 3 9, 3 4 12, 3 5 15. ಸೊ ಆನ್. 4 ಮತ್ತು 3ರಲ್ಲಿ ಸಾಮಾನ್ಯ ಯಾವುದು? ಅಪವರ್ತ್ಯ 12. ಸೊ ಈಗ LCM ಲಾಸಹ ಯಾರು ಹೇಳ್ತೀರಿ? 12. ನೋಡ್ರಿ, ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ, ಒಂದು ಈವನ್ ನಂಬರ್, ಒಂದು ಆಡ್ ನಂಬರ್ ಇದ್ರೆ LCM ಇಟ್ ಈಸ್ ವೆರಿ ನೈಸ್. ಏನ್ ಹೇಳ್ರಿ, ಅವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ ಎರಡು ಕೊಟ್ಟು ಗಿವನ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ. 4 3s are 12. 100%. ಹೆಂಗೆ ಅಂತ ಪ್ರಶ್ನೆ ಬಂದಾಗ ಮಾಡಿ ನಾವು ತೋರ್ಸಕ್ಕೆ ರೆಡಿ ಇರಬೇಕು. ನೋಡ್ರಿ, 4ರ ಅಪವರ್ತ್ಯಗಳು ಬರ್ದ್ವಿ. ರೈಟ್ ದಿ ಟೇಬಲ್ಸ್ ಆಫ್ 4, ರೈಟ್ ದಿ ಟೇಬಲ್ಸ್ ಆಫ್ 3. ಕಾಮನ್ ಮಲ್ಟಿಪಲ್ಸ್ ಪ್ರೆಸೆಂಟ್ ಇನ್ ದ 4 and 3, ದಟ್ ಈಸ್
12. ಇನ್ನ ಇದಾವೆ ಕಾಮನ್ ಮಲ್ಟಿಪಲ್ಸ್. ನಮ್ಗೆ ಒಂದ್ ಫಸ್ಟ್ ಸಿಕ್ಕರೆ ಸಾಕು. ಆ ಫಸ್ಟ್ ಒನ್ ಇಸ್ ದಿ ಫಸ್ಟ್ ಕಾಮನ್ ಮಲ್ಟಿಪಲ್ ಇಸ್ ದಿ ಎಲ್ ಸಿ ಎಂ ಆಫ್ ಎ ಗಿವನ್ ನಂಬರ್. ಮೊದಲನೇ ಸಾಮಾನ್ಯ ಅಪವರ್ತವೇ ಆ ಎರಡೂ ಸಂಖ್ಯೆಗಳಿಗೆ ಲಾಸಹ ಆಗುತ್ತೆ. ಅರ್ಥ ಆಗಿದೆಯಾ? ಡೌಟ್ಸ್ ಏನಾರು ಇದೆಯಾ? ಕೇಳ್ರಿ. ನೋಡ್ರಿ, ಮನ್ಸಲ್ಲಿ ಅನುಮಾನ ಇಟ್ಕೋಬಾರ್ದು. ಕಲಿಯಕ್ಕೆ ಕಲಿದೇ ಇದ್ರೆ ಲಾಸ್ ಆಗೋದು ನಿಮ್ಗೆ. ಯಾಕೆಂದ್ರೆ ಮುಂದೆ ಎಕ್ಸಾಮ್ ಅನ್ನ ಬರೆಯೋರು ನೀವು. ಲಾಸಹ 4ನೇ ಕ್ಲಾಸಿಗೆ ಮುಗಿದ್ ಬಿಡ್ಬಿಡ್ರಿ ಸರ್. ಈ ಲಾಸಹ ಇದೆಯಲ್ಲ, ಜೀವನ ಪರ್ಯಂತ ಬೇಕು. ಅದಕ್ಕೋಸ್ಕರ ಲಾಸವನ್ನ ಬಹಳ ಚಂದ ಕಲಿಬೇಕು ನೀವು. ಚಂದ ಅಂದ್ರೆ ಅರ್ಥ ಮಾಡ್ಕೋಬೇಕು. ಎಂಥದೇ ಸಮಸ್ಯೆ ಕೊಟ್ಟರು ನಿಮಗೆ ಬಹಳಷ್ಟು ಡಿಫ್ರೆಂಟ್ ವೇನಲ್ಲಿ ನೀವು ಲಾಸ ಕಲಿಯೋದು ಗೊತ್ತಿರ್ಬೋದು. ಬಟ್ ಪ್ರಾಪರ್ ಆಗಿ ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು ಕ್ಲಾಸನ್ನ. ಸೊ ನೋಡೋಣ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 5 ಮತ್ತು 6. 5 ಮತ್ತು 6. ಸೊ 5 ಮತ್ತು 6ನ ಹೆಂಗ್ ಮಾಡೋದು? ಸೊ ನಾವು ರೈಟ್ ದ ಟೇಬಲ್ಸ್ ಆಫ್ 5. 5 ಒಂದೇ, 5 2 10, 5 3 15, 5 4 20, 5 5 25, 5 6 30, 5 7 35. ಓಕೆ, 35. ಓಕೆ ಓಕೆ. ನೆಕ್ಸ್ಟ್ 6. 6 1 6, 6 6 1 6, 6 2 12, 6 3 18, 6 4 24, 6 5 30, 6 6 36. ಸೊ ಆನ್. ಈಗ 5 ಮತ್ತು 6 ನಿಮ್ಮ ಪ್ರಕಾರ ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ, ಒಂದು ಆಡ್ ನಂಬರ್, ಒಂದು ಈವನ್ ನಂಬರ್ ಇದ್ರೆ what is the LCM? Multiplying these two numbers, get the number that is the number, that number is the LCM of the given number. 5 6 30. ನೋಡ್ರಿ, ಈಗ ನಮ್ಮ ಕಾಮನ್ ಮಲ್ಟಿಪಲ್ ಸಹ ಯಾವ್ದಿದೆ? 30. LCM ಆಫ್ ಲಾಸಹ ಯಾರು ಹೇಳ್ತೀರಿ? ಕಾಮನ್ ಮಲ್ಟಿಪಲ್ ಅಲ್ಲಿ ಫಸ್ಟ್ ಒನ್ ಏನಿದೆಯಲ್ಲ, ದಟ್ ಈಸ್ ದ LCM. ಕ್ಲಿಯರ? ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ ನೀವು ಕಲ್ತಿದ್ದೀರಿ. ಹೇಳ್ಕೊಟ್ಟಿದ್ದಾರೆ ಅಥವಾ ಹೇಳ್ಕೊಟ್ಟಿಲ್ಲೋ ಗೊತ್ತಿಲ್ಲ. ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ ಲಾಸಹ ಬೇಕು ಅಂದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡ್ರಿ ಅಂತ ಹೇಳ್ಕೊಟ್ಟಿದ್ದಾರೆ. ಯಾಕೆ ಅಂತ ನೀವು ಪ್ರಶ್ನೆ ಕೇಳಿರಲ್ಲ. ಸಾಕು, ನಿಮ್ಗೆ ಅಷ್ಟು ಸಾಕು. ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ LCM ಕಂಡುಹಿಡಬೇಕು ಅಂದ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಒಂದು ಈವನ್ ನಂಬರ್, ಒಂದು ಆಡ್ ನಂಬರ್ ಇದ್ರೆ ಅವೆರಡರ LCM ಮಲ್ಟಿಪ್ಲೈಯಿಂಗ್ ಆಫ್ ದೀಸ್ ಟೂ ನಂಬರ್ಸ್. ಕ್ಲಿಯರಾ? ನೋಡೋಣ ಇನ್ನೊಂದು ಪ್ರಾಬ್ಲಮ್. ಓಕೆ, 7 and 8. 7 and 8. 7ಗೆ 7 on the 7, 14, 21, 28, 35, 42, 49, 56, 63. 63. Okay. 8. 8 1s are 8 2s are 16, 24, 32, 40, 48, 56, 64. ಸಾಕು. 7 and 8. 7 and 8. 7 and 8 ಅಲ್ಲಿ ಕಾಮನ್ ಇರೋದು ಯಾವುದು ನಿಮ್ಮ ಪ್ರಕಾರ ಏನು? ಸೊ ಒಂದು ಆಡ್ ನಂಬರ್ ಇದೆ ಸರ್, ಒಂದು ಈವನ್ ನಂಬರ್ ಇದೆ ಸರ್. ಸೊ ಎಷ್ಟು ಸರ್? 56. 7 8 56 ಬಂದಿದೆಯಾ? ನೋಡ್ರಿ ಇಲ್ಲಿ 56. ಇಲ್ಲೂ 56, ಇಲ್ಲೂ 56 ಇದೆ. ಸೊ 56 is the common multiple of 7 and 8. ಸರ್ 56 ಅಷ್ಟೇನ ಕಾಮನ್ ಮಲ್ಟಿಪಲ್ಸ್? ನೀವು ಬರಿತಾ ಹೋದ್ರೆ ಟೇಬಲ್ಸ್ ಅನ್ನ, ಮಗ್ಗಿಗಳನ್ನು ಬರಿತಾ ಹೋದ್ರೆ ಮುಂದೆ ಬೇಕಾದಷ್ಟು ಕಾಮನ್ ಮಲ್ಟಿಪಲ್ಸ್ ಇರ್ತವೆ. ನಮಗೆ ಒಂದು ಕಾಮನ್ ಮಲ್ಟಿಪಲ್ ಸಿಕ್ಕರೆ ಸಾಕು. ಆ ಫಸ್ಟ್ ಕಾಮನ್ ಮಲ್ಟಿಪಲ್ ಇದೆಯಲ್ಲ, ಅದು ಏನಾಗುತ್ತೆ? LCM ಆಗುತ್ತೆ. LCM ಲಾಸಹ. ಐ ಥಿಂಕ್ ಕ್ಲಿಯರ್. 7 and 8ಗೆ
LCM ಎಲ್ಲರಿಗೂ ಬಂದಿದೆ ಅನ್ಕೊಂಡಿದ್ದೀನಿ. ಇನ್ನ ಏನಾರ ಡೌಟ್ ಇದ್ರೆ ಕೇಳ್ರಿ. ಡೌಟ್ ಇದೆಯಾ ಕೇಳ್ರಿ. ಇನ್ನ ಒಂದು ನೋಡೋಣ. ನಾನು ಇಷ್ಟಕ್ಕೆ ನಾನು ಬೇಡಲ್ಲ, ಆಯ್ತಲ್ಲ. ನಿಮಗೆ ಡೌಟ್ಸ್ ಬಂತ ಕೇಳಿ. ನೀವು ಕೇಳಲ್ಲ ಸರ್, ನಾವು ಕೇಳಿದ್ರೆ ಬೇಜಾರಾಗ್ತೀವಿ ಸರ್. 100% ನಾನು ಕೇಳಿದ್ರೆ ಬೇಜಾರಾಗಲ್ಲ. ನೀವು ಕೇಳಿದಾಗ ನನಗೆ ಖುಷಿ ಆಗುತ್ತೆ. ಏನಂತ ಸರ್, ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಅಷ್ಟೇ, ನನ್ನ ಗುರುಗಳ್ತಾಗ ನಾನು ಅರ್ಥ ಆಗದ ತನಕ ಬಿಡ್ತಿರ್ಲಿಲ್ಲ. ಸರ್ ಇದನ್ನ ಹೆಂಗೆ ಹೇಳ್ಕೊಡ್ರಿ ಅಂತ ಕೇಳಿದ್ದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಸ್ಕೂಲಿಗೆ ಬರ್ತೀರಿ, ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗ್ತೀರಿ, ಕಲಿಯಕ್ಕೆ ಅಂತ ಹೋಗಿ ಅಲ್ಲಿ ಅರ್ಥ ಆಗದೆ ಇದ್ರು ನೀವು ನೋಟ್ಸ್ ತುಂಬಿಸ್ಕೊಬಂದು ನಿಮ್ಮ ಪೇರೆಂಟ್ಸಿಗೆ ತೋರಿಸ್ಬಿಟ್ರೆ ಸ್ಕೂಲಿಗೆ ಹೋಗಿದ್ದು ಸಾರ್ಥಕ ಆಗಲ್ಲ. ನಿಮ್ಮ ಸರ್ಗಳು ಮಾಡಿರೋ ಕಾನ್ಸೆಪ್ಟು ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನೀವು ಸ್ಕೂಲಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ವೇಸ್ಟ್. ಅರ್ಥ ಆಯ್ತಾ? ಇನ್ನ ಏನಾರ ಡೌಟ್ ಇದ್ರೆ ಕೇಳ್ರಿ. LCM ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನೋಡ್ರಿ, ನಿಮ್ಮ ಪ್ರಕಾರ ಸರ್ ಆಲ್ರೆಡಿ ನಾವು ಕಲ್ತ್ಬಿಟ್ಟಿದೀವಿ ಸರ್. ಏನಂತ? ಒಂದು ಬೆಸ ಸಂಖ್ಯೆ ಒಂದು ಸಮ ಸಂಖ್ಯೆ ಇದ್ರೆ ಲಾಸಹ ಕಂಡಿಡಿದೆ ಅಂದ್ರೆ ಯಾವ ಎರಡು ನಂಬರ್? ಈ ಪ್ರಾಬ್ಲಮ್ ಅಲ್ಲಿ 7 ಬೆಸ ಸಂಖ್ಯೆ, 8 ಸಮ ಸಂಖ್ಯೆ. ಆ 7 ಮತ್ತು 8 ಗುಣಿಸಿದ್ರೆ ಏನು ಬರುತ್ತಲ್ಲ ಸರ್, ಅದೇ ಲಾಸ. 7 8 56. ಸೊ 56 ಬರುತ್ತೆ ಸರ್. ಸರ್ ಕರೆಕ್ಟ್ ಸರ್, ಹೌ? ಹೆಂಗೆ, ಹೇಗೆ ಅಂತ ಪ್ರಶ್ನೆ ಬರಬೇಕು. ಸೊ ನಮ್ಮ ಪ್ರೊಸೀಜರ್ ಏನ್ ಸರ್? ಲಾಸ ಕಂಡಿಡಿಯಕ್ಕೆ ಕೊಟ್ಟಿರೋ ಸಂಖ್ಯೆಗಳಿಗೆ ಏನ್ ಬರಿಬೇಕು ಸರ್? ಅಪವರ್ತ್ಯಗಳನ್ನ ಬರಿಬೇಕು. ಸೊ 7ರ ಅಪವರ್ತ್ಯಗಳನ್ನ ಬರಿತೀರಿ, 8ರ ಅಪವರ್ತ್ಯಗಳನ್ನ ಬರಿತೀರಿ. 2ರಲ್ಲೂ ಕಾಮನ್ ಮಲ್ಟಿಪಲ್ಸ್ ಅನ್ನ ಮಾರ್ಕ್ ಮಾಡ್ತೀರಿ, ಸರ್ಕಲ್ ಸುತ್ತುತ್ತೀರಿ. ಆ ಸರ್ಕಲ್ ಸುತ್ತಿದ್ದು ಏನಿದೆಯಲ್ಲ, ಫಸ್ಟ್ ಸರ್ಕಲ್ ಸುತ್ತಿರೋದು, ಅವೆರಡಕ್ಕೂ ಸಹ ಏನಾಗುತ್ತೆ? LCM ಅಥವಾ ಕಾಮನ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಲಘುತಮ ಸಾಮಾನ್ಯ ಅಪವರ್ತ್ಯ ಆಗುತ್ತೆ. ಇದೇನಾದ್ರು ಡೌಟ್ ಇದೆಯಾ? ಇದ್ರೆ ಕೇಳ್ರಿ. ಸೊ ನೀವು ಇಟ್ಕೊಂಡ್ರೆ, ಸಮಸ್ಯೆನ ಮನ್ಸೊಳಗೆ ಇಟ್ಕೊಂಡ್ರೆ ಯಾರು ಏನು ಮಾಡಕ್ಕಾಗಲ್ಲ, ಆಯ್ತಲ್ಲ. ಅದಕ್ಕೆ ನಿಮ್ಗೆ ಡೌಟ್ಸ್ ಬರುತ್ತಲ್ಲ, ಕೇಳ್ಬಿಡ್ಬೇಕು. ಅದಕ್ಕೆ ನೋಡೋಣ ಮತ್ತೊಂದು. ನೈನ್ ಅಂಡ್ 7. ನೋಡ್ರಿ, ಈಗ 9 and 7 ಬೋತ್ ಆರ್ ಆಡ್ ನಂಬರ್ಸ್. ಇಲ್ಲಿನೂ ಮಲ್ಟಿಪ್ಲೈ ಮಾಡ್ಬೋದು, 9 7 63 ಅಂತಾನೆ. ಬಟ್ ನಾವೇನ್ ಮಾಡ್ಬೇಕು? ನಮ್ಮ ಪ್ರೊಸೀಜರ್ ಪ್ರಕಾರ ಮಲ್ಟಿಪಲ್ಸ್ ಅನ್ನು ಬರಿಬೇಕು. ಸೊ ಮಲ್ಟಿಪಲ್ಸ್ 9ರ ಅಪವರ್ತ್ಯ 9 1 9, 9 2 18, 9 3 27, 9 4 36, 9 5 45, 9 6 54, 9 7 63, 9 8 72. ಓಕೆ ಸಾಕು. 7 7 1 7, 7 14, 7 3 21, 7 4 28, 7 5 35, 7 42, 7 49, 49, 7 8 56, 7 9 63, 7 70. ಓಕೆ. ಸೊ ಈಗ 9 ಮತ್ತು 7ಕ್ಕೆ ಕಾಮನ್ ಯಾವ್ದಿದಾವೆ? ಸೊ ಯಾವ್ದು ಕಾಮನ್ ಇದಾವೆ? ಯಾವುದು? 63. LCM ಲಾಸಹ ಯಾರು ಹೇಳ್ತೀರಿ? 63. ನೋಡ್ರಿ, 9 ಮತ್ತು 7ಕ್ಕೆ ಲಾಸ ಕಡೆ ನಾನು ಹೇಳ್ತಿದ್ದೀನಿ. ನಿಮಗೆ ಪ್ರೊಸೀಜರ್ನ ಪಕ್ಕ ಕಲಿಬೇಕು. ಪ್ರೊಸೀಜರ್ ಏನ್ ಪ್ರೊಸೀಜರು ಸರ್? 9ರ ಟೇಬಲ್ಸ್ ಬರಿಬೇಕು. ರೈಟ್ ದಿ ಮಲ್ಟಿಪಲ್ಸ್ ಆಫ್ 9, ರೈಟ್ ದಿ ಮಲ್ಟಿಪಲ್ಸ್ ಆಫ್ 7. ಸೊ 1 ಎಲ್ಲಿ ತನಕ? 2ರಲ್ಲೂ ಕಾಮನ್ ಆಗಿ ಒಂದು ಸಂಖ್ಯೆ ಬರಬೇಕು, ಅಲ್ಲಿ ತನಕ ಟೇಬಲ್ಸ್ ಬರೀತೀವಿ. ಸೊ ನೀವು ಪಕ್ಕಕ್ಕೆ ಹಾಕೊಂಡು ಮಾಡೋದು ಓಕೆ, ಬಟ್ ಇಲ್ಲಿ ನಾನು ಅಲ್ಲಿ ಫ್ರಾಕ್ಷನ್ಸ್ ಆಡ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಬಟ್ ಈಗ ನಿಮಗೆ ಇದು ಅರ್ಥ ಆಗ್ಲಿ. ಕ್ಲಿಯರಾ? 9 ಮತ್ತು 7ಕ್ಕೆ ಲಾಸ ಎಷ್ಟು? 63. ಸೊ ಇನ್ನೊಂದು ಪ್ರಾಬ್ಲಮ್ ತೋರಿಸ್ಬಿಟ್ಟು ಐ ವಿಲ್ ಕ್ಲೋಸ್ ದ ಸೆಷನ್. ಸೊ 2 and 5 ನೋಡೋಣ ಈಗ. 2 and 5.
ಸೊ ನೋಡ್ರಿ 2 is even, 5 is odd. ಸೊ ಇಲ್ಲಿ ಈವನ್ ಆಡ್ ಇದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ LCM ಎಷ್ಟು 2 5s 10. ಬಟ್ ನಿಮಗೆ ಗೊತ್ತಿದೆ ಹೌ ಹೇಗೆ ಅಂತ ಪ್ರಶ್ನೆ ಹಾಕೊಂಡಾಗ ಅದಕ್ಕೆ ಪ್ರೊಸೀಜರ್ ಏನು, ನಮ್ಮ ಯೂಶುವಲ್ ಮೆಥಡ್ ಅಲ್ಲಿ ಲಾಸಹ ಅಥವಾ LCM ಅನ್ನ ಕಂಡುಹಿಡಿಯತಕ್ಕಂಥ ಪ್ರೊಸೀಜರ್ ಏನು, ಗಿವನ್ ನಂಬರ್ಸಿಗೆ ಮಲ್ಟಿಪಲ್ಸ್ ಅಥವಾ ಮಗ್ಗಿಗಳನ್ನು ಬರಿಬೇಕು. ಈಗ ಮಲ್ಟಿಪಲ್ಸ್ ಯಾವುದು, 2ರ ಮಗ್ಗಿಗಳು ಬರೀನ. 2 1 2, 2 2 4, 2 3 6, 2 4 8, 2 5 10, 2 6 12, 2 7 14. ಸೊ 5 5 1 5, 5 2 10, 5 1 5, 5 2 10, 5 3 15, 5 4 20. ಸೊ ಈಗ 2 ಮತ್ತು 5ರ ಸಾಮಾನ್ಯ ಅಪವರ್ತನಗಳು 2ರಲ್ಲೂ ಇರಬೇಕು. 2ರಲ್ಲೂ ಇರೋ ಯಾವ ಇದಾವ ಇದೆ ನೋಡ್ಕೊಂತ ಹೋಗಿ. 10 ಇದೆ 10 ಇದೆ. 2 ಮತ್ತು 5ರ ಸಾಮಾನ್ಯ ಅಂದ್ರೆ 2ರಲ್ಲೂ ಇರಬೇಕು, 5ರಲ್ಲೂ ಇರಬೇಕು. ಪ್ರೆಸೆಂಟ್ ಇನ್ ಬೋತ್ 2 and 5 ಯಾವುದು 10. ಇನ್ನ 5 ಬರಿತಾ ಹೋದ್ರೆ ಸಾಕು ನಮಗೆ. ಸೊ LCM ಲಾಸಹ 2 3 10. ಅಲ್ಲಿಗೆ ಈ ಒಂದು ನಂಬರು ಒಂದು ಆಡ್ ನಂಬರ್ ಇದ್ರೆ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾರ ಡೌಟ್ ಇದ್ರೆ ಮತ್ತೊಂದ್ಸಲ ಕೇಳ್ರಿ. ಮತ್ತೊಂದು ಕ್ಲಾಸಲ್ಲಿ ಕೇಳಿದ್ರೆ ನಾನು ಹೇಳ್ಕೊಡ್ತೀನಿ. ಇನ್ನೊಂದು ನೋಡೋಣ, ಬೇಕಾರೆ ನೋಡೋಣ ಅಂದ್ರೆ ನೋಡೋಣ. ಈ ಥರದ ಪ್ರಾಬ್ಲಮ್ಸ್ ಬೇಕಾದಷ್ಟು ಮಾಡ್ಬೋದು. ನೀವೇ ಪ್ರಾಕ್ಟೀಸ್ ಮಾಡ್ಬೋದು. ನೀವೇ ಎಕ್ಸಾಂಪಲ್ಸ್ ಹಾಕೋಬೇಕು. ಯಾಕೆಂದ್ರೆ ಇಲ್ಲಿ ಕ್ಲಾಸ್ ಲೆಂತಿ ಆಗುತ್ತೆ, ಮತ್ತೆ ನಿಮಗೆ ಬಹಳ ಬೋರ್ ಅನ್ಸ್ಬಾರ್ದು ಅಂತೇಳಿ ನಾನು ಸಿಂಪಲ್ ಪ್ರಾಬ್ಲಮ್ಸ್ ಎಲ್ಲ ಥರದ ಟೈಪ್ಸ್ ಅನ್ನು ಹೇಳ್ಕೊಡ್ತಿದ್ದೀನಿ. ಸೊ ನನಗೇನು ಗೊತ್ತಾ, ನೀವು ಕ್ಲಿಯರ್ ಆಗ್ಬೇಕು ಅಂದ್ರೆ ನೀವು ವರ್ಕೌಟ್ ಮಾಡಬೇಕು. ಸೊ ನೋಡೋಣ, ಇನ್ನೊಂದು ನೋಡೋಣ. 5 ಮತ್ತು 8. 5 ಮತ್ತು 8. ಸೊ 5 ಆಡ್ ನಂಬರ್ ಬೆಸ ಸಂಖ್ಯೆ, 8 ಸಮ ಸಂಖ್ಯೆ. ಇವೆರಡಕ್ಕೂ LCM ಎಷ್ಟು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಆಲ್ರೆಡಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ರಿ. ಒಂದು ಬೆಸ ಸಂಖ್ಯೆ, ಒಂದು ಸಮ ಸಂಖ್ಯೆ ಇದ್ರೆ ಅವೆರಡಕ್ಕೂ ಲಾಸ ಬೇಕು ಅಂದ್ರೆ ಇವೆರಡನ್ನು ಗುಣಿಸ್ಬೇಕು. 5 8 40. ಒಂದು ಆಡ್ ನಂಬರು, ಒಂದು ಈವನ್ ನಂಬರ್ ಇದ್ರೆ ಲಾಸ ಎಷ್ಟು, ಅವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 5 8 40. ಸೊ ಬಟ್ ಹೆಂಗೆ ಅಂತ ಪ್ರಶ್ನೆ ಬಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಮತ್ತೆ ಅಗೇನ್ ಎಲ್ಲಿಗೆ ಹೋಗ್ಬೇಕಾಗುತ್ತೆ, ರೈಟ್ ಡೌನ್ ದ ಮಲ್ಟಿಪಲ್ಸ್. ಸೊ ಮಲ್ಟಿಪಲ್ಸ್ ಏನೀಗ 5ರದು 5 1 5, 5 2 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45. ಸೊ ಆನ್ 5 9 45. ಇದು ಮೊದಲೇ 45. ಸೊ 8 8 1 8, 8 2 16, 8 3 24, 8 4 32, 8 5 40, 8 48. ಸಾಕು. ಸೊ ಈಗ 2ರಲ್ಲೂ ಸಾಮಾನ್ಯ ಬಂದಿದಾವೆ ನೋಡ್ರಿ. 2ರಲ್ಲೂ ಇದಾವ ಸಾಮಾನ್ಯ ಅಂದ್ರೆ 2ರಲ್ಲೂ ಇರೋವು ಇದಾವ. 2ರಲ್ಲಿ ಇರೋದು ಯಾವುದು, 40. 5 ಮತ್ತು 5 and 8. It is 40. LCM ಲಾಸಹ ಎಷ್ಟು 40. ಸೊ ನೋಡ್ರಿ, ನಿಮಗೆ ಯೂಶುವಲ್ ಆಗಿ ಕಲ್ತ್ಬಿಟ್ಟಿದ್ದೀರಿ, ಒಂದು ಬೆಸ ಸಂಖ್ಯೆ ಒಂದು ಸಮ ಸಂಖ್ಯೆ ಇದ್ರೆ, ಸರಿ ಸಂಖ್ಯೆ ಇದ್ರೆ ಲಾಸ ಬೇಕು ಅಂದ್ರೆ ಅವೆರಡನ್ನು ಗುಣಿಸ್ಬೇಕು ಅಂತ. ಬಟ್ ಹೆಂಗೇನ್ ಪ್ರಶ್ನೆ ಬಂದಾಗ ನಮ್ಮ LCM ಅನ್ನ ಕಂಡುಹಿಡಿಯಕ್ಕೆ, ಲಾಸವನ್ನ ಕಂಡುಹಿಡಿಯಕ್ಕೆ ಪ್ರೊಸೀಜರ್ ಏನಿದೆ, ಅವುಗಳಿಗೆ ಅಪವರ್ತ್ಯಗಳು. ಸೊ 5ರ ಅಪವರ್ತ್ಯಗಳು ಅಂದ್ರೆ ಏನ್ ಮಾಡ್ಬೇಕು ಸರ್, 5ರ ಮಗ್ಗಿ ಬರೀರು. 8ರ ಅಪವರ್ತ್ಯಗಳು ಬರೀರಿ ಅಂದ್ರೆ 8ರ ಮಗ್ಗಿ ಬರೀರು. ರೈಟ್ ದಿ ಮಲ್ಟಿಪಲ್ಸ್ ಆಫ್ 5 ಅಂದ್ರೆ ರೈಟ್ ದಿ ಟೇಬಲ್ಸ್ ಆಫ್ 5. ರೈಟ್ ದಿ ಮಲ್ಟಿಪಲ್ಸ್ ಆಫ್ 8 ಅಂದ್ರೆ ರೈಟ್ ದಿ ಟೇಬಲ್ಸ್ ಆಫ್ 8. ಈಗ ಏನ್ ಮಾಡ್ಬೇಕು, ಅವೆರಡರಲ್ಲೂ ಇರೋನ ಆಯ್ಕೆ ಮಾಡ್ರಿ. ಸಿಕ್ಕು ಯಾವುದು 40. 40 ಅನ್ನೋದು ಏನಾಗುತ್ತೆ, 40 ಅನ್ನೋದು ಇಟ್ ಬಿಕಮ್ಸ್ LCM ಆಫ್ 5 and 8. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ.
ಫಸ್ಟ್ ಟೈಮ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಮುಂದಿನ ಎಲ್ಲಾ ವಿಡಿಯೋಗಳು ತಕ್ಷಣ ತಮಗೆ ಮಾಹಿತಿ ಬರುತ್ತೆ. ಆವಾಗ ನೀವು ಕ್ಲಾಸ್ ಅನ್ನ ಈಸಿಯಾಗಿ ನೋಡ್ಬೋದು. ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ನಾನು ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಅನ್ನೋ ಟೈಟಲ್ ಅಡಿಯಲ್ಲಿ ಈಗ 13ನೇ ಪಾರ್ಟ್ ಅನ್ನ ಮಾಡಾಕ್ತಿದ್ದೀನಿ. ಈಗ ಈ ನಿಮ್ಗೆ 13 ಪಾರ್ಟ್ ಅರ್ಥ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಕಮ್ ಫ್ರಮ್ ಪಾರ್ಟ್ 1 to ಪಾರ್ಟ್ 13, ನಾಟ್ ಫ್ರಮ್ 13 to 1. ಆಯ್ತಲ್ಲ, 1 to 13 ಬನ್ನಿ. ನಿಮಗೆ ಮ್ಯಾಥ್ಸ್ ಈಸಿ ಆಗಿಲ್ಲ ಅಂದ್ರೆ ನನಗೆ ಕಾಲ್ ಮಾಡ್ರಿ. ಬಟ್ ನೀವು ಪ್ರಾಪರ್ ಆಗಿ ಕೇಳಬೇಕು, ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೋಬೇಕು. ಆಯ್ತಲ್ಲ, ಬರೀ ಕೇಳೋದಾಗಬಾರ್ದು. ಕೇಳೋದ್ರ ಜೊತೆಗೆ ಬರೆಯೋದು ಆದ್ರೆ ನೀವು ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ. ನೀವು ನಿಮ್ಮ ಪೇರೆಂಟ್ಸ್ ಏನು ಇದೆಯಲ್ಲ ಕಾಳಜಿ, ನನ್ನ ಮಗ ಗಣಿತದಲ್ಲಿ ಡಲ್ ಇದ್ದಾನೆ, ಮ್ಯಾಥ್ಸ್ ಅಲ್ಲಿ ಡಲ್ ಇದ್ದಾನೆ ಅನ್ನೋ ಕಾನ್ಸೆಪ್ಟ್ ಇವತ್ತಿಗೆ ಕ್ಲಿಯರ್ ಆಗುತ್ತೆ. ನಾನು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಯಾಕೆ ಎರಡಲ್ಲೂ ಹೇಳ್ತಿದ್ದೀನಿ ಅಂದ್ರೆ, ಮುಂದಿನ ದಿನಗಳಲ್ಲಿ ನೀವು SSLC ಪಾಸ್ ಆದ್ಮೇಲೆ ನೀವು PUC ಸೈನ್ಸಿಗೆ ಬಹಳಷ್ಟು ಜನ ಹೋಗೋದ್ರಿಂದ ಕನ್ನಡ ಮತ್ತು ಇಂಗ್ಲಿಷ್ನ ಎರಡೂ ಮೀನಿಂಗ್ ನಿಮ್ಗೆ ಗೊತ್ತಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎರಡನ್ನೂ ಹೇಳಿದ್ದೀನಿ. ಯಾವುದನ್ನು ಕಲ್ತ್ರೆ ತಪ್ಪಿಲ್ಲ, ಅದಕ್ಕೆ ಎರಡನ್ನೂ ಕಲೀರಿ, ನಿಮ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.